ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹಂಪಿ ಪೊಲೀಸ್ ಠಾಣಾ ಅಧಿಕಾರಿಗಳು. ಈಗ ವಾರ್ತೆಗಳ ವಿವರ. ಐತಿಹಾಸಿಕ ಹಾಗೂ ವಿಶ್ವ ಪ್ರಸಿದ್ಧ ಹಂಪಿಯಲ್ಲಿ ಮೂಲಸೌಕರ್ಯದ ಕೊರತೆ ಎದ್ದು ಕಾಣುತ್ತಿತ್ತು. ಈ ಅಂಶವನ್ನ ಮನಗಂಡ ಭಾರತೀಯ ಪುರಾತತ್ವ ಇಲಾಖೆಯು ಶೌಚಾಲಯ ಸೇರಿದಂತೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಲ್ಲಿ ತೊಡಗಿಸಿಕೊಂಡಿದೆ. ಹೌದು, ಐತಿಹಾಸಿಕ ಹಂಪಿಗೆ ನಿತ್ಯವೂ ಸಾವಿರಾರು ಪ್ರವಾಸಿಗರು ಆಗಮಿಸಿ ದೇಗುಲಗಳಿಗೆ ಭೇಟಿ ನೀಡಿ ವಿಜಯನಗರ ಸಾಮ್ರಾಜ್ಯದ ಸ್ಮಾರಕಗಳನ್ನು ವೀಕ್ಷಿಸಿ ಕಣ್ತುಂಬಿಸಿಕೊಳ್ಳುತ್ತಾರೆ. ಹೀಗೆ ಹಂಪಿಗೆ ಸಾಗಿ ಬಂದ ಪ್ರವಾಸಿಗರು ಪಕ್ಕದಲ್ಲೇ ತುಂಗಭದ್ರಾ ನದಿ ಇದ್ದರೂ ಕುಡಿಯುವ ನೀರಿಗಾಗಿ ಪರದಾಡಬೇಕಾದ ಪರಿಸ್ಥಿತಿ ಒದಗಿ ಬರುತ್ತಿತ್ತು. ಈ ಅಂಶವನ್ನ ಮನಗಂಡ ಭಾರತೀಯ ಪುರಾತತ್ವ ಇಲಾಖೆಯು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸರಿಪಡಿಸಿ ಮರುಸ್ಥಾಪಿಸಲಾಗಿದೆ. ಇನ್ನು ಹಂಪಿ ವಿರೂಪಾಕ್ಷೇಶ್ವರ ಹಾಗೂ ಗೆಜ್ಜಲ ಮಂಟಪದ ಬಳಿ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಎಂದು ಸಹಾಯಕ ಆಯುಕ್ತ ಸಿದ್ದರಾಮೇಶ್ವರರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ದೂರು ಮತ್ತು ತಮ್ಮ ಮಾಧ್ಯಮದವರ ಒಂದು ಭಾಳಷ್ಟೆಲ್ಲ ತಾವು ಸಹ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರವನ್ನು ಮಾಡಿದಿರಿ. ಹಂಪಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅನ್ನೋದ್ರ ಬಗ್ಗೆ. ಸೊ ಇದು ಕಾನ್ಸ್ಟೆಂಟ್ ಆಗಿ ಇಟ್ ವಾಸ್ ಅ ಸೀರಿಯಸ್ ಇಶ್ಯೂ ಇತ್ತು. ನಾವು ಅದನ್ನು ಡೇ ಟು ಡೇ ಬೇಸಿಸಲ್ಲಿ ಅಟೆಂಡ್ ಮಾಡ್ತಿದ್ದೇವೆ. ಮೇನ್ಲಿ ನಮಗೆ ಟೂರಿಸ್ಟ್ ಫುಟ್ಫಾಲ್ ಇರ್ತಕ್ಕಂಥದ್ದು ಹಂಪಿ ವಿರೂಪಾಕ್ಷ ಟೆಂಪಲಲ್ಲಿ ಮತ್ತು ವಿಜಯ ವಿಠಲ ಟೆಂಪಲಲ್ಲಿ ಜಾಸ್ತಿ ಟೂರಿಸ್ಟ್ ಫೆಸಿಲಿಟಿ ಫುಟ್ಫಾಲ್ ಜಾಸ್ತಿ ಇದೆ. ಸೊ ವಿಜಯ ವಿಠಲ ಟೆಂಪಲಲ್ಲಿ ASI ಕಡೆಯಿಂದ ಗೆಜ್ಜಲು ಮಂಟಪ ವಿಜಯ ವಿಠಲದ ಎಂಟ್ರೆನ್ಸಲ್ಲಿ ಒಂದು ಡ್ರಿಂಕಿಂಗ್ ವಾಟರ್ ಮತ್ತು ಟಾಯ್ಲೆಟ್ ಫೆಸಿಲಿಟಿದು ಹೊಸದು ಕನ್ಸ್ಟ್ರಕ್ಷನ್ ಆಗಿದೆ. ದಟ್ ಈಸ್ ಆಲ್ರೆಡಿ ಇನಾಗರೇಟೆಡ್. ಆ್ಯಂಡ್ ಆಲ್ಸೋ ವಿಜಯ ವಿಠಲ ಟೆಂಪಲ್ದು ಲೆಫ್ಟ್ ಸೈಡ್ಗೆ ಇಟ್ ಈಸ್ ಲಿಟಲ್ ಬಿಟ್ ಫಾರ್ ಅವೇ, ಒಂದು 100-150 ಮೀಟರ್ ದೂರದಲ್ಲಿದೆ. ಅದು ಜನರಿಗೆ ಕಾಣಲ್ಲ. ಅಲ್ಲಿ ಒಂದು ನಾವು ಮೂಲಭೂತ ಸೌಕರ್ಯದ ವ್ಯವಸ್ಥೆ ಮಾಡಿದ್ದೇವೆ. ನಾವು ಈಗ ಬೆಳಗ್ಗೆ ತಾನೇ ASI ಸೂಪರಿಂಟೆಂಡೆಂಟ್ ಆರ್ಕಿಯಾಲಜಿಸ್ಟ್ ಅವರಿಗೆ ಮಾತಾಡಿ ಅದರದ್ದು ಸೂಚನಾ ಫಲಕವನ್ನು ಹಾಕಿ ಜನರಿಗೆ ಕಾಣುವಂತೆ ಅದನ್ನು ಮತ್ತು ಯೂಸ್ಫುಲ್ ಆಗಂಗೆ ಮಾಡಲಿಕ್ಕೆ ತಿಳಿಸಿದ್ದೇನೆ. ಆಮೇಲೆ ವಿರೂಪಾಕ್ಷ ಟೆಂಪಲ್ ಹತ್ರ ಅಲ್ಲಿ ನಮಗೆ ಜಾಗದ ಸಮಸ್ಯೆ ಇರೋದ್ರಿಂದ ಪ್ರಾಪರ್ ಶೌಚಾಲಯಗಳನ್ನು ಕಟ್ಟಲಿಕ್ಕೆ ಸಮಸ್ಯೆ ಆಗಿತ್ತು. ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಟಾಯ್ಲೆಟ್ ಇದ್ವು, ಅವು ರಿಪೇರಿ ಹಂತದಲ್ಲಿ ಇರೋದ್ರಿಂದ ಅವನ್ನ ನಾವು ಹವಾಮಗೆ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೇವೆ. ಸೊ ನಮ್ಮ ಕಡೆಯಿಂದ ಅದನ್ನು ರಿಪೇರಿ ವರ್ಕ್ ಸ್ಟಾರ್ಟ್ ಮಾಡ್ತೇವೆ. ಮತ್ತು ಡ್ರಿಂಕಿಂಗ್ ವಾಟರ್ ಟೆಂಪಲಲ್ಲಿ ಇದೆ, ಅದು ಸರಿಯಾಗಿರಲಿಲ್ಲ ಅನ್ನೋ ಕಾರಣಕ್ಕೆ ಎನಿವೇ ಈಗ ಮಳೆಗಾಲ ಆರಂಭ ಆಯಿತು, ಟೂರಿಸ್ಟ್ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಅದನ್ನು ಕೂಡಲೇ ರಿಪೇರಿ ಮಾಡಿ ಜನರಿಗೆ ಅನುಕೂಲಕ್ಕೆ ಯೂಸ್ ಮಾಡಿ. ಅರವಿಂದ ನಗರದಿಂದ ಸಾಗುವ ಚರಂಡಿ ಸಕಾಲಕ್ಕೆ ಸ್ವಚ್ಛಗೊಳ್ಳದೆ ಸೊಳ್ಳೆಗಳ ಉತ್ಪನ್ನ ಕೇಂದ್ರವಾಗಿ ಪರಿವರ್ತನೆಗೊಂಡಿದೆ. ಈ ಭಾಗದ ನಗರಸಭಾ ಸದಸ್ಯರು ಹಾಗೂ ನಗರಸಭಾ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅರವಿಂದ ನಗರ ನಿವಾಸಿಗರ ಹಿತದೃಷ್ಟಿಯಿಂದಾಗಿ ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿಸಬೇಕಾದ ಅವಶ್ಯವಿದೆ. ಹೌದು, ಬಸ್ ಡಿಪೋ ರಸ್ತೆಯಿಂದ MP ಪ್ರಕಾಶ್ ನಗರಕ್ಕೆ ಸಾಗುವ ರಸ್ತೆ ಮಾರ್ಗದಲ್ಲಿ ಅರವಿಂದ ನಗರ ಬರುತ್ತದೆ. ಇಲ್ಲಿ ಅಕ್ಕಿಪಿಕ್ಕಿ ಜನಾಂಗ ವಾಸಿಸುವ ಪ್ರದೇಶದ ಅಣತಿ ದೂರದಲ್ಲಿ ಚರಂಡಿ ಸಾಗಿದೆ. ಈ ಚರಂಡಿಯಲ್ಲಿ ತ್ಯಾಜ್ಯ ತುಂಬಿಕೊಂಡು ಚರಂಡಿ ನೀರು ಮಲಿನಗೊಂಡು ಸೊಳ್ಳೆಗಳ ಉತ್ಪನ್ನ ಕೇಂದ್ರವಾಗಿ ಮಾರ್ಪಟ್ಟಿದೆ. ಇದರಿಂದ ಈ ಭಾಗದ ನಿವಾಸಿಗರು ರೋಗದ ಭೀತಿಯಲ್ಲಿ ಬದುಕುತ್ತಿದ್ದಾರೆ. ಇನ್ನು ಸಾರ್ವಜನಿಕರು ತಮ್ಮ ಮನೆಯ ತ್ಯಾಜ್ಯ ಪ್ಲಾಸ್ಟಿಕ್ ವಸ್ತುಗಳನ್ನ ಸೇರಿದಂತೆ ನಾಯಿ, ಬೆಕ್ಕು, ಹಂದಿ ಹೀಗೆ ಸಾವನ್ನಪ್ಪಿದ ಚಿಕ್ಕ ಪುಟ್ಟ ಪ್ರಾಣಿಗಳನ್ನ ಚರಂಡಿಗೆ ಬಿಸಾಡೋದ್ರಿಂದ ಈ ರಸ್ತೆ ಮೂಲಕ ಸಾಗುವ ದಾರಿ ಹೋಕರು ಮೂಗು ಬಿಗಿ ಹಿಡಿದುಕೊಂಡು ಸಾಗುತ್ತಾರೆ. ಹಾಗಾಗಿ ಈ ಭಾಗದ ನಗರಸಭಾ ಸದಸ್ಯರು ಹಾಗೂ ನಗರಸಭಾ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಚರಂಡಿಯನ್ನ ಸ್ವಚ್ಛಗೊಳಿಸಿ ಆರೋಗ್ಯಕರ ವಾತಾವರಣವನ್ನ ಕಲ್ಪಿಸಿಕೊಡಬೇಕೆಂದು ಡಿವೈಎಫ್ಐನ ರಾಜ್ಯ ಉಪಾಧ್ಯಕ್ಷ ಬಿಸಾಟಿ ಮಹೇಶ್ ಅವರು ಆಗ್ರಹಿಸಿದ್ದಾರೆ. ಇವತ್ತು ನಮ್ಮ ಹೊಸಪೇಟೆಯ ನಗರದಲ್ಲಿರುವಂಥ ಅರವಿಂದ ನಗರ ಏನಿದೆ, ಆ ಅರವಿಂದ ನಗರದಲ್ಲಿ ಹರಿಯುವಂಥ ಏನು ಚರಂಡಿ ಇದೆ, ಆ ಚರಂಡಿ ಇವತ್ತು ಜನರಿಗೆ ಭಾಳಷ್ಟು ತೊಂದರೆಯನ್ನು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಚರಂಡಿಯಲ್ಲಿ ನೀರು ನಿಂತುಬಿಟ್ಟು ಅನೇಕ ಹೊಲಸು ಅಲ್ಲಿ
ಭಾಳಷ್ಟು ಇದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಒಳ್ಳೆಯ ಕೆಟ್ಟ ಸ್ಮೆಲ್ಲು ಮತ್ತು ಅದೇ ರೀತಿಯಾದಂಥ ಅನೇಕ ಸೊಳ್ಳೆಗಳು ಆ ಕಾಟದಿಂದ ಅಲ್ಲಿರುವಂಥ ಜನಕ್ಕೆ ಭಾಳ ತೊಂದರೆ ಆಗ್ತದೆ. ನಗರಸಭೆಯಲ್ಲಿರುವಂಥ ಅಧಿಕಾರಿಗಳು ಮತ್ತು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೌನ್ಸಿಲರ್ಸ್ಗಳು ಇದಕ್ಕೆ ಸಂಬಂಧಪಟ್ಟಾಗೆ ಸರಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂತೇಳಿದ್ರೆ ಇವತ್ತು ಹೊಸಪೇಟೆಗೆ ವಿಜಯನಗರ ಜಿಲ್ಲೆಯಾಗಿ ಪರಿವರ್ತನೆ ಆಗಿದೆ. ಆದರೂ ಸಹ ಹೊಸಪೇಟೆಯಲ್ಲಿ ಇಂತಹ ಒಂದು ಪ್ರದೇಶದೊಳಗಡೆ ಅದು ಅನೇಕ ಮನೆಗಳಿರುವಂಥ ಒಂದು ಪ್ರದೇಶದೊಳಗಡೆ ಇವತ್ತು ನಾವು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿ ಒಂದು 5 ನಿಮಿಷವೂ ಸಹ ನಿಂದಿರಲಿಕ್ಕೆ ಸಾಧ್ಯವಾಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲೇ ಅಧಿಕಾರಿಗಳು ಓಡಾಡ್ತಾ ಇರ್ತಾರೆ, ಅಲ್ಲೇ ನಗರಸಭಾ ಸದಸ್ಯರುಗಳು ಓಡ್ತಾ ಇರ್ತಾರೆ. ಆದರೆ ಅದರ ಸಂಬಂಧಪಟ್ಟಾಗೆ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳದೇ ಇರುವಂಥದ್ದು ಅವರು ಯಾವ ರೀತಿಯಾದಂಥ ಕಾಳಜಿನ ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬುದು ಅರ್ಥ ಆಗುತ್ತೆ. ಆ ಕಾರಣಕ್ಕೋಸ್ಕರ ತಕ್ಷಣದೊಳಗಡೆ ಅವು ಏನು ಇವತ್ತು ನೀರು ನಿಂತು ರೋಗ ರುಜಿನಿಗೆ ಕಾರಣವಾಗ್ತಿರುವಂಥ ಒಂದು ಮಲಿನವನ್ನು ತಕ್ಷಣದಲ್ಲೇ ಕ್ಲೀನ್ ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ಇದೀಗ ಫೋಟೋ ಕ್ಲಿಕ್ ಸುದ್ದಿ. ಈ ಹಿಂದಿನ ಸಚಿವ ಆನಂದ್ ಸಿಂಗ್ ರವರ ಮುತುವರ್ಜಿಯಿಂದಾಗಿ ಅಂದಿನ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಿಂದ ಪಿಕೆಹಳ್ಳಿ ವ್ಯಾಪ್ತಿಯಲ್ಲಿ ಏತ ನೀರಾವರಿ ಪ್ರಾರಂಭಿಸಲು ಬರೋಬ್ಬರಿ 243 ಕೋಟಿ ಮೊತ್ತದ ಅನುದಾನ ಒದಗಿಸಲಾಗಿತ್ತು. ಈ ಭಾಗವಾಗಿ ಕೆರೆಗಳ ಅಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿದ್ದು, ಶಾಸಕ ಎಚ್ಆರ್ ಗವಿಯಪ್ಪನವರ ಪುತ್ರ ಗುರುದತ್ ರವರು ಚಿನ್ನಾಪುರ ಕೆರೆಗೆ ತೆರಳಿ ಕೆರೆಯ ಪ್ರಗತಿ ಕುರಿತು ಇಲ್ಲಿನ ರೈತಾಪಿ ಮುಖಂಡರಿಂದ ಮಾಹಿತಿ ಸಂಗ್ರಹಿಸಿದರು. ಈಗಾಗಲೇ ಬಹುತೇಕ ಭಾಗದಲ್ಲಿ ಪೈಪ್ಲೈನ್ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದೆ. ಈ ಹಿಂದೆ ಮಾಜಿ ಸಚಿವ ಆನಂದ್ ಸಿಂಗ್ ರವರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಯನ್ನ ಪರಿಶೀಲಿಸಿದ್ದನ್ನ ನಾವಿಲ್ಲಿ ವೀಕ್ಷಿಸಬಹುದು. 243 ಕೋಟಿ ವೆಚ್ಚದಲ್ಲಿ ಪಿಕೆಹಳ್ಳಿ ವ್ಯಾಪ್ತಿಗೆ ಬರುವ ಗ್ರಾಮಗಳಲ್ಲಿನ ಕೆರೆಗಳನ್ನ ಅಭಿವೃದ್ಧಿಪಡಿಸಿ ಕೆರೆಗೆ ನೀರು ತುಂಬಿಸಿ ರೈತರ ಖುಷ್ಕಿ ಜಮೀನಿಗೆ ನೀರೊದಗಿಸುವ ಯೋಜನೆ ಇದಾಗಿದೆ. ಇದರಿಂದ ಶಾಶ್ವತ ಕುಡಿಯುವ ನೀರು ಸರಬರಾಜು ಹಾಗೂ ಜಾನುವಾರುಗಳಿಗೆ ಸೇರಿದಂತೆ ಅಂತರ್ಜಲ ವೃದ್ಧಿಗೆ ಈ ಯೋಜನೆ ಸಹಕಾರಿಯಾಗಲಿದೆ. इलियास का क्या है? इलियास से पूरा वहाँ तक यहाँ से पकड़ दो पूरा इलियास से जो जगह संस्था था కానీ మీరు గ్రావెల్ ఇక్కడ మనం చెట్లు వేసుకునేకి ఈ కప్ స్టోన్ వేసి పెట్టేసి బ్లాక్ సాయిల్ ఫిల్ చేసేస్తారంటే గ్రావెల్ ತಂದಿದ್ದು ನೀವು ರೋಡ್ ಫಾರ್ಮೇಶನ್ ಯೂಸ್ ಮಾಡಿ ಇಲ್ಲ ಹೋಗೋದಿಲ್ಲ ಯಾಕಂದ್ರೆ ಇದು ಕಾಯಿ ಬಿಡೋದು ಕಾಯಿ ಬಿಡೋದು ಇದೀಗ ಪೊಲೀಸ್ ಪ್ರಕಟಣೆ. ಹಂಪಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೋಟಾರ್ ಸೈಕಲ್ ಕಳ್ಳತನ ಆಗಿರುವ ಕುರಿತಾಗಿ ಹಂಪಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತ್ತೆಗಾಗಿ ಕಾರ್ಯಾಚರಣೆ ನಡೆಸಲಾಗಿ ದಿನಾಂಕ 8ರಂದು ಹಂಪಿಯ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಿಸಲಾಗಿ ಬೈಕ್ ಅನ್ನ ನಾನೇ ಕದ್ದಿದ್ದೇನೆಂದು ಒಪ್ಪಿಕೊಂಡಿದ್ದಾನೆ. ಅಲ್ಲದೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೂ ಕೂಡ 2 ಮೋಟಾರ್ ಸೈಕಲ್ ಕದ್ದಿರುವುದಾಗಿ ಒಪ್ಪಿಕೊಂಡಿರುತ್ತಾನೆ. ಒಟ್ಟು 3 ಸೈಕಲ್ ಮೋಟಾರ್ ವಾಹನಗಳ ಬೆಲೆ 73,000 ರೂಪಾಯಿ ಬೆಲೆ ಬಾಳುತ್ತಿದ್ದು, ಸದರಿ ಆರೋಪಿಯನ್ನ ವಶಕ್ಕೆ ಪಡೆದು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ಇದೀಗ ಮತ್ತೊಂದು ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ.
ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪೊಲೀಸ್ ಠಾಣಾ ಅಧಿಕಾರಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.